ಬಹಳ ಬೇಸರ. 17 ಭಾಷೆಗಳಲ್ಲಿ 48,000 ಹಾಡುಗಳನ್ನು ಹಾಡಿದಂಥವರು ಎಸ್ ಜಾನಕಿ ಅವರು ಇಂದು ನಮ್ಮೆಲ್ಲರನ್ನು ಕೂಡ ಅಗಲಿದ್ದಾರೆ. ಇವರಿಂದ ಇನ್ಸ್ಪೈರ್ ಆಗಿ ಸಾವಿರಾರು ಮಂದಿ, ಒಬ್ಬರಿಬ್ಬರಲ್ಲ ಸಾವಿರಾರು ಮಂದಿ ಇವತ್ತು ಗಾನಲೋಕಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ. ನೀವು ಗಾನಲೋಕದ ದಿಗ್ಗಜರು ಅಂತ ಕರೆಸಿಕೊಳ್ಳುವವರು ಕೂಡ ಎಸ್ ಜಾನಕಿ ಅಮ್ಮನ ಅಭಿಮಾನಿಗಳು ಅಂತ ಹೇಳಿದರೆ ತಪ್ಪಿಲ್ಲ. ಆಲ್ಮೋಸ್ಟ್ ಎಲ್ಲರೂ. ಅವರ ಹಾಡುಗಳು ಅದೆಷ್ಟು ಸುಶ್ರಾವ್ಯವಾಗಿ, ಅದೆಷ್ಟು ಸುಂದರವಾಗಿತ್ತವೋ ಅವರ ಬದುಕು ಕೂಡ ಅಷ್ಟೇ ಸುಶ್ರಾವ್ಯವಾಗಿ ಲಯಬದ್ಧವಾಗಿತ್ತು. ಯಾವತ್ತೂ ಕೂಡ ಉಬ್ಬಿದವರಲ್ಲ, ಯಾವತ್ತೂ ಕೂಡ ತಗ್ಗಿದವರಲ್ಲ. ತನ್ನ ಸಹ ಕಲಾವಿದರಾಗಿರಲಿ ಅಥವಾ ತನ್ನ ಜೂನಿಯರ್ಗಳಾಗಿರಲಿ ಅಥವಾ ಸಣ್ಣ ಪುಟ್ಟ ಕಲಾವಿದರಾಗಿರಲಿ, ಎಲ್ಲರ ಜೊತೆಯಲ್ಲೂ ಕೂಡ ಬಹಳ ಚಂದದಿಂದ ಮಾತಾಡ್ಕೊಂಡಿದ್ದವರು ಎಸ್ ಜಾನಕಿ ಅವರು. ಜಾನಕಿ ಅಮ್ಮ ಇವತ್ತು ಇಲ್ಲ ಅನ್ನುವಂತಹ ಸುದ್ದಿಯನ್ನು ಓದಲಿಕ್ಕೆ ಬಹಳ ಬೇಸರ ಆಗುತ್ತೆ. ಎವರ್ ಗ್ರೀನ್ ಹಾಡುಗಳನ್ನು ಕೊಟ್ಟವರು, ಎಲ್ಲರಿಗೂ ಕೂಡ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ. ಅವರಷ್ಟು ಹಾಡುಗಳನ್ನ 48,000 ಹಾಡುಗಳು ಕೂಡ ಅಷ್ಟು ಸುಶ್ರಾವ್ಯವಾಗಿ ಎವರ್ ಗ್ರೀನ್ ಹಾಡುಗಳನ್ನ ಹೇಗೆ ಕೊಡೋಕೆ ಸಾಧ್ಯ ಅಂತ ಹೇಳಿ. ಸೊ ನನ್ನ ಜೊತೆ ಗುರುಕಿರಣ್ ಅವರು ಇದೀಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ಹಲೋ, ನಮಸ್ತೆ ಸರ್. ಜಾನಕಿ ಅಮ್ಮ ನಮ್ಮನ್ನ ತೀರ್ಕೊಂಡಿದ್ದಾರೆ. ಬಹುಶಃ ಎಲ್ಲೋ ಒಂದ್ ಕಡೆ ಕಳೆದ ಜನವರಿಯಲ್ಲಿ ಅವರ ಮಗನ ಮೃತ್ಯು ಏನಾಯ್ತು, ಅದಾದ ನಂತರ ಸ್ವಲ್ಪ ಕುಗ್ಗಿದ್ರು ಅವರು. ಇವತ್ತು ನಮ್ಮನ್ನ ಅಗಲಿರುವಂತದ್ದು ಬಹಳ ಬೇಸರದ ಸಂಗತಿ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ಇದು ಆಕ್ಚುಲಿ ದೊಡ್ಡ ನಷ್ಟ ಇಡೀ ದಕ್ಷಿಣ ಭಾರತದ ಭಾರತೀಯ ಚಿತ್ರರಂಗಕ್ಕೆ ಅವ್ರು ಕೊಟ್ಟ ಕಾಣಿಕೆ ಅಪೂರ್ವ. ಆಕ್ಚುಲಿ ಯಾರು ಅಷ್ಟು, ಯಾಕಂದ್ರೆ ನಾರ್ತ್ ಅಲ್ಲಿ ಹೆಂಗೆ ಲತಾ ಮಂಗೇಶ್ಕರ್ ಸೌತ್ ಇವರು ಇದ್ದಂಗೆ ಇಲ್ಲಿ ಸೌತ್ ಅಲ್ಲಿ ಎಲ್ಲ ಭಾಷೆಯಲ್ಲಿ ನೋಡಿ. ಯಾಕಂತ ಹೇಳಿದ್ರೆ ಸರ್, 17 ಭಾಷೆಗಿಂತಲೂ ಹೆಚ್ಚು ಭಾಷೆಗಳಲ್ಲಿ ಬರೋಬ್ಬರಿ 48,000 ಹಾಡುಗಳನ್ನ ಒಂದು ಫೀಮೇಲ್ ಸಿಂಗರ್ ಹಾಡ್ತಾರೆ ಅಂತ ಹೇಳಿದ್ರೆ ಅದು ಅದ್ಭುತವಾದಂತ ಸಾಧನೆನೆ ಅಲ್ವಾ? ಹೌದೌದು, ಅಷ್ಟು ಇನ್ಯಾರು ಹಾಡಕ್ಕಾಗಲ್ಲ. ಈಗ ಇಟ್ಸ್ ಈಸಿಯರ್ ಹಾಡೋದು. ಈಗ ಮುಂಚಿನ ತರ ಕಷ್ಟದ ಕೆಲಸ ಅಲ್ಲ, ಯಾರು ಬೇಕಾದ್ರೂ ಹಾಡ್ಬೋದು. ಈಗ ಟೆಕ್ನಿಕಲ್ ಎಕ್ಸ್ಟೆನ್ಸ್ ಇತ್ತು. ಬಟ್ ಆ ಟೈಮಲ್ಲಿ ಒಂದೇ ಟೇಕಲ್ಲಿ ಹಾಡೋದು ಸುಲಭದ ಮಾತೇ ಅಲ್ಲ. ಆ ಟೈಮಲ್ಲಿ ಒಂದು ಸಾಂಗ್ ಕಲ್ತು ಹಾಡೋದಂದ್ರೆ ಅದು ಒಂದು ತಪಸ್ಸಿದ್ದಂಗೆ. ಅದು ಎಲ್ರಿಗೂ ಒಲಿಯುವಂತ ವಿದ್ಯೆನೂ ಅಲ್ಲ. ಡೆಫಿನೆಟ್ ಆಗಿ ಆ ತರ ಇನ್ಯಾರು ಹುಟ್ಟೋಕ್ಕೂ ಸಾಧ್ಯ ಇಲ್ಲ. ಹೌದು ಸರ್, ಯಾಕಂತ ಹೇಳಿದ್ರೆ ನಾನು ಕೆಲವೊಂದು ವಿಚಾರಗಳನ್ನ ಓದ್ತಾ ಇದ್ದೆ. ಇವರು 3ನೇ ವಯಸ್ಸಲ್ಲಿರುವಾಗಲೇ ಇಡೀ ಊರಲ್ಲಿ ಫೇಮಸ್ ಆಗಿಬಿಡ್ತಾರೆ. ಈ ಹುಡುಗಿ ಎಷ್ಟು ಸುಶ್ರಾವ್ಯವಾಗಿ ಹಾಡ್ತಾಳೆ, ಖಂಡಿತವಾಗಿ ಈಕೆ ದೊಡ್ಡ ಸಿಂಗರ್ ಆಗ್ತಾರೆ ಅಂತ ಹೇಳಿ. ದೊಡ್ಡ ದೊಡ್ಡ ಸಿಂಗರ್ಸ್ಗಳು ಸರ್, ದೊಡ್ಡ ಸಿಂಗರ್ಸ್ಗಳು ಕೂಡ ಇವರ ಅಭಿಮಾನಿಗಳಾಗಿದ್ರು ಅಂತ ಹೇಳಿ. ನೀವು ಇವರ ಹಾಡುಗಳನ್ನ ಕೇಳಿ ಬೆಳೆದ್ರ ಹೇಗೆ? ನಾವು ಹಾಡುಗಳನ್ನ ಕೇಳಿ ಬೆಳೆದಿದ್ವಿ, ಅವ್ರ ಹಾಡುಗಳೇ ಜಾಸ್ತಿ ಕೇಳಿ ಬೆಳೆದಿದ್ವಿ. ಈಗ ಶ್ರೀನಿವಾಸ್ ಎಸ್ಪಿ, ಸುಶೀಲಾ, ಜಾನಕಿ ಅಷ್ಟೇ ಇವ್ರದೇ ಹಾಡಿಕೊಂಡು ಕೇಳ್ಕೊಂಡು ಬೆಳೆದವ್ರು. ಆತರ ಅದೇ ಹೇಳಿದ್ ನಾನು. ಹೆಂಗಂದ್ರೆ ಆ ತರ ಪರ್ಫೆಕ್ಷನಿಸ್ಟ್ ಇನ್ನ ಹುಟ್ಟೋದು ಇಂಪಾಸಿಬಲ್. ಯಾಕಂದ್ರೆ ಆ ಎಕ್ಸ್ಪ್ರೆಷನ್ ಯಾವ ತರದ ಹಾಡುಗಳು ಬೇಕಾದ್ರೆ ಅಂದ್ರೆ ಎಕ್ಸ್ಪ್ರೆಷನ್ ಆಗಿ ಹಾಡೋದು. ಐ ಥಿಂಕ್ ಅವ್ರಿಗೆ ಕಾರ್ಯಕ್ರಮ ಮಾಡಿದ್ರೆ ಅವ್ರ ಸ್ಪೆಷಾಲಿಟಿ ಅದಿದ್ದು. ತುಂಬಾ ತುಂಬಾ ಒಂದು ಬೇರೆ ಬೇರೆ ಪ್ಯಾಟರ್ನ್ಸ್ ಅಲ್ಲಿ ಎರೋಟಿಕ್ ಸಾಂಗ್ ಆಗಲಿ ಅಥವಾ ಮ್ಯಾನಿಟಿ ಸಾಂಗ್ ಆಗಲಿ ಅಥವಾ ಎಷ್ಟೇ ಕಷ್ಟದ ಸಾಂಗ್ ಆಗಲಿ ಅಷ್ಟೇ ಸುಶ್ರಾವ್ಯವಾಗಿ ಸುಲಭವಾಗಿ. ಯಾಕಂದ್ರೆ ಒಂದು ಸಾಂಗ್ ಕಲ್ತು ಹಾಡೋದು ತಮಾಷೆ ಕೆಲಸನೇ ಇಲ್ಲ. ಖಂಡಿತ ಸರ್. ಅಂತದ್ರಲ್ಲಿ ದಿವ್ಸಕ್ಕೆ 7-8 ಸಾಂಗ್ ಆವರೇಜ್ ಆಗಿ ಹಾಡ್ತಾ ಇದ್ರು. ಅದು ಅಷ್ಟು ಸಿಂಪಲ್ ಆಗಿ ನಾನು ಹೇಳೋದು, ನಾನು ಹಾಡ್ತಾ ಇದ್ದೀನಿ ಅಂತ ಹಾಡಲ್ಲ, ಚಿಕ್ಕ ಮಕ್ಕಳು ತರ ಇರೋದು. ಒಳ್ಳೆ ಆರ್ಟಿಸ್ಟ್ ಎಲ್ಲರೂ ಅಷ್ಟೇ. ಅದ್ರ ಜೊತೆಯಲ್ಲಿ ಸರ್ ಅವರ ವ್ಯಕ್ತಿತ್ವದ ಬಗ್ಗೆ ಕೂಡ ಮಾತಾಡಬೇಕಾಗತ್ತೆ. ಅವರ ಹಾಡು ಅದೆಷ್ಟು ಸುಶ್ರಾವ್ಯವಾಗಿ ಲಯಬದ್ಧವಾಗಿತ್ತು, ಅವರ ವ್ಯಕ್ತಿತ್ವ ಮತ್ತು ಅವರ ಜೀವನವೂ ಕೂಡ ಅಷ್ಟೇ ಲಯಬದ್ಧವಾಗಿತ್ತು, ಸುಶ್ರಾವ್ಯವಾಗಿತ್ತು ಅಂತ. ಇಲ್ಲ, ಎಲ್ಲ ಒಳ್ಳೆ ಕಲಾವಿದರು ಅಂದ್ರೆ ಒಳ್ಳೆ ಸಿಂಗರ್ಸ್ ಆಗ್ಲಿ, ಒಳ್ಳೆ ಕಲಾವಿದರು ಅವರ ನೇಚರ್ಗೆ ನಾನು ಹೇಳೋದು ಎಲ್ರು. ಫಾರ್ ಎಕ್ಸಾಂಪಲ್ ಫ್ರಮ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಆಗಲಿ, ನಾನು ಇವತ್ತಿಗೆ ಚಿತ್ರಮ್ಮ ಆಗಲಿ, ಯಾರು ತುಂಬಾ ಒಳ್ಳೆ ಗಾಯಕರು ಕಲಾವಿದರು ಅಂದ್ರೆ ಅವ್ರು ಡೆಫಿನೆಟ್ ಆಗಿ ಒಳ್ಳೆ ಮನುಷ್ಯರಾಗಿರ್ಲೇಬೇಕು. ಯಾಕಂದ್ರೆ ಅದು ಅದ್ರ ಜೊತೆಗೆ ಹೋಗ್ತಾ ಇರೋದು, ಕಲೆ ಜೊತೆ ವ್ಯಕ್ತಿತ್ವ ಅನ್ನೋ ಜೊತೆನೆ ಹೋಗ್ತಾ ಇರುತ್ತೆ. ಸೊ ಒಳ್ಳೆ ಕಲಾವಿದ ಅಂದ್ರೆ ಡೆಫಿನೆಟ್ ಆಗಿ
ಅಷ್ಟು ತಗ್ಗಿ ಬಗ್ಗೆ ಎಲ್ರ ಜೊತೆ ಅಂದ್ರೆ ಒಂದು ಹಾಡನ್ನು ನಾನು ಒಬ್ಬನೇ ಹಾಡ್ತಾ ಇಲ್ಲ, ಇಡೀ ತಂಡದ ಕೆಲಸ ಅಂತ ಹೇಳ್ಕೊಟ್ಟು ಹಾಡೋದಿದೆಯಲ್ಲ, ಅದು ಅವ್ರ ಅಂತದಿನ್ನ ನನ್ನ ಲೆಕ್ಕದಲ್ಲಿ ಅದು ಒಂದು ಯುಗದ ಅಂತ್ಯ ಅಂತ ಹೇಳೋದು. ಹೌದು, ಒಂದು ಯುಗದ ಅಂತ್ಯ ಸರ್. ಯಾಕಂತ ಹೇಳಿದ್ರೆ 48,000 ಹಾಡುಗಳು ಕೂಡ ಎವರ್ಗ್ರೀನ್ ಹಾಡುಗಳೇ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಎವರ್ಗ್ರೀನ್ ಹಾಡುಗಳು ಸಾಧ್ಯ ಅಂತ ಹೇಳಿ. 10% ಒಂದು 10% ಆದ್ರೂ ಎವರ್ಗ್ರೀನ್ ಹಾಡುಗಳಿದ್ದಾವೆ. ಹೌದು ಎವರ್ಗ್ರೀನ್ ಹಾಡುಗಳೇ. ಯಾಕಂತ ಹೇಳಿದ್ರೆ ಅವರು ಅದು ಹಾಡುಗಳು ಹೆಂಗೆ ಇದ್ರು ಅವರ ಧ್ವನಿ ಮತ್ತು ಅವರ ರಾಗ, ಅವರ ಸುಶ್ರಾವ್ಯವಾದ ಗಾಯನ ಅದಕ್ಕೆ ಅಷ್ಟು ಎವರ್ಗ್ರೀನ್ ಮಾಡ್ತಾ ಇತ್ತು ಆ ಹಾಡುಗಳನ್ನ ಅಂತ ಹೇಳಿ. ಯಾಕಂದ್ರೆ ತುಂಬಾ ಸಿಂಗರ್ಸ್ ಇತ್ತು, ಕಂಪೋಸ್ ಯಾವ ತರ ಮಾಡ್ತಾರೆ, ಅವ್ರ ಹಾಡಿನಿಂದ ಹಾಡು ಹೆಂಗೆ ರಚನೆ ಆಗಿದೆಯಾ ಅದಕ್ಕಿಂತ ಒಂದು 10-20% ಮೇಲ್ಗಡೆ ತಗೊಂಡು ಹೋಗ್ತಾ ಇದ್ದಾನೆ ಅವ್ರ ಗಾಯನ. ಅದೊಂದು ಪ್ಲಸ್. ಎಸ್ ಸರ್, ಖಂಡಿತವಾಗಿಯೂ ಅವರು ಬಾಳಿದ್ದಾರೆ, ಬದುಕಿದ್ದಾರೆ. ನಮ್ಮೆಲ್ಲರಿಗೂ ಇನ್ನು ಮುಂದೆ ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸಬೇಕು ಅನ್ನೋದಕ್ಕೂ ಕೂಡ ಒಂದು ಮಾರ್ಗದರ್ಶನವನ್ನು ತೋರಿಸ್ಕೊಟ್ಟಿದ್ದಾರೆ. ಕಡೆಯದಾಗಿ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ವಿ ಆಲ್ ಲವ್ ಹರ್, ವಿ ಆಲ್ ಮಿಸ್ ಹರ್. ಆಕ್ಚುಲಿ ಯಾವತ್ತಿಗೂ ಕನ್ನಡ ಅಲ್ಲ, ದಕ್ಷಿಣ ಭಾರತ ಚಿತ್ರರಂಗ ಅವರನ್ನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಚಾಪ್ ಓದ್ತಿ ಹೋಗಿದ್ದಾರೆ. ಡೆಫಿನೆಟ್ಲಿ ಯಾರು ಮರೆಯಂಗೆ ಇಲ್ಲ ಅವರನ್ನ. ಅವ್ರು ಇವತ್ತು ನಮ್ಮನ್ನ ಅಗಲಿ ಹೋದ್ರು ಅವ್ರು ಯಾವತ್ತೂ ಭಾರತೀಯ ಚಿತ್ರರಂಗದಲ್ಲಿ ಜೀವಂತವಾಗಿರ್ತಾರೆ. ಎಸ್ ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಯಾವುದೇ ಹೊಸ ಹಾಡುಗಳನ್ನು ಹಾಡಲ್ಲ ಅನ್ನುವಂಥ ಆ ಒಂದು ಭಾವನೆ ಇದೆಯಲ್ಲ, ಅದು ಬಹಳ ಬೇಸರವನ್ನು ತರಿಸುತ್ತೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.